ಅಥಣಿ ತಾಲೂಕು ವ್ಯಾಪ್ತಿಯ ಐಗಳಿ ಪಿಎಸ್ಐ ಸುಮಲತಾ ಆಸಂಗೆ ವಿರುದ್ಧ ದೂರು ದಾಖಲಿಸಿಕೊಳ್ಳುವಲ್ಲಿ ವಿಳಂಬ ತೋರುತ್ತಿರುವ ಗಂಭೀರ ಆರೋಪ ಕೇಳಿಬಂದಿದೆ. ದಿನಾಂಕ 12-4-2024ರಂದು ತಾಲೂಕಿನ ಐಗಳಿ ಗ್ರಾಮದಲ್ಲಿ ನಡೆದ ಗಲಾಟೆ ಕುರಿತು ಸಂತ್ರಸ್ತೆ ನಕುಸಾ ಸೈಯದ್ ಗದಾಡೆ ತಮ್ಮ ಕುಟುಂಬದ ಮೇಲೆ ಹಲ್ಲೆ ಮಾಡಿರುವ ಕುರಿತು 14 ಜನರ ವಿರುದ್ಧ ದೂರು ನೀಡಿದ್ದಾರೆ. ಆದರೆ ದೂರು ನೀಡಿ 6 ದಿನಗಳು ಕಳೆದರೂ ಪ್ರಕರಣವನ್ನು ದಾಖಲಿಸಿಕೊಳ್ಳದೆ ಅನ್ಯಾಯ ಮಾಡಿದ್ದಾರೆ ಎಂದು ಸಂತ್ರಸ್ತೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಅದರಲ್ಲೂ ಬೆಳಗಾವಿ ಜಿಲ್ಲಾ ನಾಗರಿಕ ಹಕ್ಕು ಜಾರಿ ಅಧೀಕ್ಷಕರಾದ ರವೀಂದ್ರ ಕಾಶಿನಾಥ್ ಗದಾಡೆ ವಿರುದ್ಧ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಸ್ಥಳೀಯ ಪೊಲೀಸರು ಮೇಲಾಧಿಕಾರಿಗಳ ಹೇಳಿಕೆಯಿಂದ ನಮ್ಮ ದೂರು ದಾಖಲಿಸಿಕೊಂಡಿಲ್ಲ ಎಂದು ಹಲ್ಲೆಗೊಳಗಾದ ಕುಟುಂಬ ಆರೋಪ ಮಾಡಿದ್ದಾರೆ. ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಸತ್ಯಾಸತ್ಯತೆ ಪರಿಶೀಲಿಸಿ ನಿಜವಾದ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹಂಗಂದ್ರೆ 12ನೇ ತಾರೀಕು ಬರ್ದಾಟ ಆಯ್ತಾರೆ ನಮ್ದು ಇದ್ರಿ 12ನೇ ತಾರೀಕು ಹೊತ್ತು ನಾವೇನು ಮಾಡಿದ್ರು 12ನೇ ತಾರೀಕು ಸ್ಟೇಷನ್ಗೆ ಹೋದ್ರಿ. ಅಲ್ಲಿ ಐಗಳಿ ಸ್ಟೇಷನ್ಗೆ ಹೋದ್ರಿ. ಐಗಳಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಂತ ಹೋದ್ರಿ. ಅಲ್ಲಿ ಐಗಳಿ ಸ್ಟೇಷನ್ದಾಗ ಕಂಪ್ಲೇಂಟ್ ತೊಗೊಲಿಲ್ಲ ರೀ. ಫಸ್ಟ್ ಸರ್ಕಾರ ದವಾಖಾನೆ ಹೋಗಿ ಐಗಳಿ ಸರ್ಕಾರ ದವಾಖಾನೆ ಡಾಕ್ಟರ್ ಇರಲಿಲ್ಲ ರೀ. ಅಲ್ಲಿ ಡಾಕ್ಟರ್ ಇಲ್ಲದಕ್ಕಂಟು ನಾವೇನು ಮಾಡಿದ್ರಿ ಸೀದಾ ಬಂದು ಸ್ಟೇಷನ್ಗೆ ಬಂದಿರಿ. ಇರ್ಲಿಗ ಈಗೇನು ಇದನ್ನು ಮಾಡ್ಕೊಳಂಗಿಲ್ಲ ತಂದ್ರಿ ಮೇಡಮ್ ಅವ್ರು. ಆಯ್ತತ್ತೆ ನಾ ಸೀದಾ ಇನ್ನು ಆಗಿದ್ದು ಆಯ್ತತ್ತೆ ಸುಮ್ಮ ಮನೆಗೆ ನಮ್ಮಲ್ಲಿ SP ಅದಾರ ಮೇಡಮ್ SP ಮೇಡಮ್ ರೀ ನಮ್ಮಲ್ಲಿ ಅವ್ರ ಹೆಸರು ಒಂದು PSR ಇದ್ರಿ ಮೇಡಮ್ ಅವ್ರು ಬಂದು ಕೇಳಿದ ಏನಂದ್ರಿ ಆಗಂಗಿಲ್ಲ ಈಗ ಹೋಗಿ ನಿಮ್ದು ರಿಪೋರ್ಟ್ ತೊಗೊಂಬರತ್ತಂದ್ರೆ ಐಗಳಿ PSR ರಿಪೋರ್ಟ್ ತೊಗೊಂಬಂటే ನಾವೇನು ಮಾಡಿದ್ವಿ ರಿಪೋರ್ಟ್ ಅಂದ್ರೆ ಅಲ್ಲಿ ಸರ್ಕಾರ ನಮ್ಮ ಐಗಳಿ ಹೊಣ್ಣಂಗಿಲ್ಲ ರೀ. ಅದು ಹೊಣ್ಣಂಗಿಲ್ಲ ಬಿಟ್ಟು ಡಾಕ್ಟ್ರ್ ಇಲ್ಲ ತಂದ್ರಿ ಅವರು ಡೈರೆಕ್ಟಾಗಿ ಡಾಕ್ಟ್ರ್ ಇಲ್ಲ ಇಲ್ಲಿ ಹೊಣ್ಣಂಗಿಲ್ಲ ತಂದ್ರಿ. ಆಯ್ತದ ಸುಮ್ಮ ಶಾಂತಲಿ ಬಿಟ್ಟಿವ್ರಿ. ನಾವು ಅಲ್ಲೇ ಲೋಕಲ್ ಅಲ್ಲಿ ಒಂದು ಹಾಸ್ಪಿಟ್ಲ್ ಐತ್ರಿ ನಮ್ಮಲ್ಲಿ ಅಮಿತ್ ವಾಗ್ಮಿರತ್ತೆ ನಮ್ಮ ಅಪ್ಪಗೆ ಅಲ್ಲಿ ಸಲಹೆ ಹಚ್ಕೊಂಡಿನ್ರಿ. ನಾವು ಒಂದು ಸ್ವಲ್ಪ ಅಲ್ಲೇ ಟ್ರೀಟ್ಮೆಂಟ್ ತೊಗೊಂಡ್ಕೊಂಡು ಕುಲ ಆದ್ರಿ. ಮಾರ್ಚ್ 13ನೇ ತಾರೀಕು ದಿವಸ ಸೇಮ್ ಹಂಗೆ ಕಂಟಿನ್ಯೂ ಅಲ್ಲೇ ಸುತ್ತಕ್ಕೆ ಹೋದ್ರಿ. ಒಟ್ಟು ಇವ್ರನ್ನ ಹೆಂಗಾರ ಮಾಡಿ ಕಣ್ಣಾಗಿ ಇಟ್ಕೊಂಡ್ಕೆ ಮತ್ತೆ ಏನಾರ ಮಾಡ್ಬೇಕಂತ ಅಲ್ಲೇ ತಿರ್ಗಾಡ್ಲತ್ತಾರೆ ನಮ್ಮ ಓಣ್ಯಾಗ ರೀ. ನಾವು ಎಲ್ಲೋ ತಿರ್ಗಾಡ್ಬೇಕಾದ್ರೆ ಭಯ ಬಿದ್ದು ತಿರ್ಗಾಡ್ಲತ್ತೀವ್ರಿ ನಾವು. ಒಟ್ಟು ಬೆಣ್ಣಿಗೆ ಹುಡುಗರನ್ನ ಹಚ್ಚಿಬಿಡುದ್ರಿ. ಇವೆಲ್ಲ ಹೋದನ್ನು ನೋಡಿದ್ರೆ ಅವ್ನು ಹಿಡ್ಕೊಳ್ಳೋದು ಟ್ರೀಟ್ಮೆಂಟ್ ಅನ್ನೋಕೆ ಸರ್ಕಾರ ದವಾಖಾನೆಗೆ ಅಂದ್ರೆ ಸರ್ಕಾರ ದವಾಖಾನೆ ಹೋಗಿ ತೋರಿಸಿದೀವಿ ನಾವು. ಈಗ ಐತಿರಲ್ಲ ನಾರ್ಮಲ್ ರೀ ಅಲ್ಲಿ ಬಂದ ಡೆಲಿವರಿ ಪೇಷಂಟ್ಗಳು ಇದು ಮಾಡ್ಕೋತಾರೆ ರೀ. ಹಂಗೆ ಐತ್ರಿ ಅಲ್ಲಿ 5 ದಿನ ಆದ ಘಟನೆ ಆಗಿ ಅವ್ರು ಏನು ಅದ್ರ ಬಗ್ಗೆ ಕೇರ್ ತೊಗೊಲಿಲ್ಲ ರೀ. ಅವರು ಅದ್ರ ಬಗ್ಗೆ ಏನು ಇದು ಮಾತಾಡಿಲ್ಲ ಏನೂ ಇಲ್ಲ ರೀ. ನಾ ಎಲ್ಲ ಥರ ಹೇಳಿದೆವು ರೀ ಅವ್ರಿಗೆ ಹಿಂಗೆ ಪ್ರಾಬ್ಲಮ್ ಆಲತ್ತೈತೆ ಹೇಳ್ಕಿರಂದ. ಅವ್ರು ಏನು ಅದ್ರ ಬಗ್ಗೆ ಕೇರ್ ಮಾಡಲಿಲ್ಲ. ನಾವೇನು ಮಾಡಿದ್ರಿ ಡೈರೆಕ್ಟ್ ಕಂಪ್ಲೇಂಟ್ ತೊಗೊಲಿಲ್ಲ ರೀ ಅವ್ರು ಮೇಡಮ್ ಅವರು. ನನ್ನ ಹೆಸರು ರಾಜೇಂದ್ರ ಸೈದಪ್ಪ ಗದಾಡಿ ಅಂತ ಹೇಳ್ಕಿರಂದ್ರಿ. ಪಂಚಾಯತಿ ಬಾವಿ ಐತ್ರಿ ಅಲ್ಲಿ ಸಾರ್ವಜನಿಕರ ಬಾವಿ ಐತ್ರಿ ಅಲ್ಲಿ ಊರಾಗ. ಸಾರ್ವಜನಿಕರ ಬಾವಿಗಿಂದ ನಾವು ನೀರು ಜಗ್ತಿರ್ತೀವಿ ರೀ. ಆ ನೀರು ಜಗೋತ್ನ ಏನು ಮಾಡ್ಯಾರ ಶೆಡ್ನೆಟ್ ಹಾಕಿಬಿಟ್ಟಿದ್ದಾರೆ. ಅದನ್ನು ಕ್ಲೀನ್ ಸಂಬಂಧ ಹಾಕಿದ್ದಾರೆ. ಅದಕ್ಕೂ ನಮ್ಗೆ ಗೊತ್ತಿಲ್ಲ ಅದು ಶೆಡ್ನೆಟ್ ಹಾಕಿದ್ದಕ್ಕೆ ಹಾಕ್ಯಾರದನ್ನ ನಮ್ಮ ನೀರು ಯೂಸ್ ಇಲ್ದಂಗೆ ಮಾಡಿಟ್ಟಿದ್ದಾರೆ. ಅದನ್ನು ನಾವು ಹೋಗಿ ನೀರು ಯೂಸ್ ಇಲ್ಲ ಅಂತ ನಮ್ಮ ಮನೆಗೆ ಹೊಡಿಬೇಕಾಗತ್ತೆ ರೀ. ಮನೆ ಒಂದು ಕಟ್ಟಾತಿದ್ದೀನಿ ರೀ. ಅಲ್ಲಿ ಮನೆಗೆ ನೀರು ಕೊಳಂಬಿ ಇರ್ತೈತೆ ಅಂತ ಹೇಳ್ಕಿರಂದ ನಾ ಪಂಚಾಯತಿಗೆ ಹೋಗಿದ್ದೀನಿ ರೀ. ನಾ ಶೆಡ್ನೆಟ್ ಹಾಕಿದಾರೆ 4 ದಿವಸ ಆದ್ರೆ ತೆಗಿವಲ್ಲಾಗಿದ್ದಾರೆ. ಅದನ್ನು ನಂಗೆ ನೀರು ಕೊಳಂಬಿದ್ದು ಅಂತೇಳಿ ಪಂಚಾಯತಿ ಹೋಗಿರಿ ನಾವು. ಸಿಬ್ಬಂದಿಗಳು ಹಾಕಿದ್ದಾರೆ SP ಗಳು ಮುಂದೆ ನಿಂತ್ಕಿರಿಂದ ಹಾಕ್ಸಿದಾರೆ ಅದನ್ನು. ಕೊಟ್ಟಾನ ಖರೆ ಸರಿ ನಾವು ಬಡವ್ರು ನಾವು ಎಲ್ಲಿ ಅದನ್ನ ತಲೆ ಹಾಕೋನು ಎಲ್ಲಿ ನಾವು ಮಾತಾಡೋ ಅಲ್ಲಾಗ ಸಿಗೋನು ರೀ. ಗುಂಡಾಗಳು ಅಲ್ಲಾಗ ಸಿಕ್ಕಂಗ್ರಿ ಸರ್. ಅವ್ರು ಅಲ್ಲಾಗ ಸಿಕ್ರನ ರೀ. ಅದೇ ಥರ ನೋಡ್ರಿ ಹಿಂಗೆ ಗುಂಪು ಕಟ್ಟಿ ಬಿಡ್ತಾರ್ರಿ. 15 ಮಂದಿದು ಒಬ್ರನ್ನ ಊರು ತಿರುಗ್ಲಕ್ ಬಿಟ್ಟಾರ್ರಿ, ಒಬ್ರು ಅಗಸಿ ತಿರುಗ್ಲಕ್ ಬಿಟ್ಟಾರ್ರಿ, ಒಬ್ರು ಕೇರಿ ಬೇರೆದವ್ರ ಮ್ಯಾಗ ಆಗೈತ್ರಿ ಸರ್. ಅವ್ರು ಯಾರು ಕೊಟ್ಟಿಲ್ರಿ. ನಮಗೆ ಮಾತ್ರ ಅನ್ಯಾಯ ಆಗೈತ್ರಿ ಸರ್. ನಮಗೆ ನ್ಯಾಯ ಕೊಡಿಸ್ಬೇಕ್ರಿ. ನಮಗೆ ಭಾಳ ಅನ್ಯಾಯ ಆಗೈತ್ರಿ ಸರ್. ನಿಮ್ಮ ಹೆಸರು ಹೇಳಿ. ನಕುಸಾ ಸೈದಪ್ಪ ಗದಾಡೆ ರೀ ಸರ್ ನಮ್ಮ ಹೆಸರು.